ಅಸುರರ ರಾಜ್ಯ ಕುಬೇರ. ಈತ ಧನಕ್ಕೆ ಅಧಿಪತಿಯಾಗಿದ್ದ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತಿರುಪತಿಯ ವೆಂಕಟೇಶ್ವರ ಮತ್ತು ಪದ್ಮಾವತಿಯ ಮದುವೆಗೆ ಸಾಲ ಕೊಟ್ಟಿದ್ದು ಕುಬೇರ. ಸಾಕ್ಷಾತ್ ವೆಂಕಟೇಶ್ವರನಿಗೆ ಸಾಲ ಕೊಡೋದು ಅಂದ್ರೆ ಸುಮ್ನೆನಾ? ಹಾಗಾಗಿ ಮೊದಲಿಗೆ ತಿಳ್ಕೊಳ್ಳೋಣ ಕುಬೇರನಾಗಿದ್ದ ಹೇಗೆ ಅಂತ. ಆನಂತರ ಆತ ವೆಂಕಟೇಶ್ವರನಿಗೆ ಕೊಟ್ಟ ಸಾಲವೆಷ್ಟು ಅಂತ ಹೇಳ್ತೀನಿ. ಕುಬೇರ ಬ್ರಹ್ಮನನ್ನ ಕುರಿತು ತಪಸ್ ಮಾಡಿ ಆತನನ್ನ ಮೊದಲಿಗೆ ಒಲಿಸ್ಕೊಳ್ತಾನೆ. ಆಗ ಬ್ರಹ್ಮ ಕುಬೇರನಿಗೆ ಪ್ರಪಂಚದ ಧನ ಸಂಪತ್ತಷ್ಟನ್ನು ಕೊಡ್ತಾನೆ. ಪುಷ್ಪಕ ವಿಮಾನ ಹಾಗೂ ಚಿನ್ನದ ಅರಮನೆ ಇರೋ ಲಂಕೆಯನ್ನ ಸಹ ಕೊಡ್ತಾನೆ. ಆದ್ರೆ ಆನಂತರ ರಾವಣ ಕುಬೇರನಿಂದ ಪುಷ್ಪಕ ವಿಮಾನ ಹಾಗೂ ಲಂಕೆಯನ್ನ ಕಸಿದುಕೊಳ್ತಾನೆ. ಆನಂತರ ಕುಬೇರ ಕೈಲಾಸ ಪರ್ವತದ ಅಲಕಾಪುರಿಗೆ ಬರ್ತಾನೆ. ಲಂಕೆಯ ಚಿನ್ನದ ಅರಮನೆ ಹಾಗೂ ಪುಷ್ಪಕ ವಿಮಾನವನ್ನ ಕಳ್ಕೊಂಡ್ರು ಪ್ರಪಂಚದ ಅಷ್ಟೂ ಧನ ಆ ಲಕ್ಷ್ಮೀ ಕೃಪಾ ಕಟಾಕ್ಷೆಯಿಂದ ಹಾಗೂ ಬ್ರಹ್ಮನ ಆಶೀರ್ವಾದದಿಂದ ಇವನಲ್ಲಿಯೇ ಉಳಿಯುತ್ತೆ. ಇನ್ಫ್ಯಾಕ್ಟ್ ಲಕ್ಷ್ಮಿ ಸಂಪತ್ತನ್ನ ಸೃಷ್ಟಿ ಮಾಡಿದ್ರೆ ಆ ಸಂಪತ್ತನ್ನ ಹಂಚೋದು ಕುಬೇರ. ಹಾಗಾಗಿ ಬರೀ ಲಕ್ಷ್ಮಿ ಪೂಜೆ ಅಥವಾ ಬರೀ ಕುಬೇರನ ಪೂಜೆ ಮಾಡದೆ ಮೊದಲು ಲಕ್ಷ್ಮಿ ಹಾಗೂ ಕುಬೇರ ಇವರಿಬ್ಬರ ವಿಗ್ರಹವನ್ನ ಇಟ್ಟು ಲಕ್ಷ್ಮಿ ಪೂಜೆ ಮಾಡಿ ಆನಂತರ ಕುಬೇರನ ಪೂಜೆಯನ್ನ ಮಾಡಿದ್ರೆ ಸಂಪತ್ತು ಸೃಷ್ಟಿಯಾಗಿ ಅದು ನಮಗೆ ಹಂಚಿಕೆಯೂ ಆಗುತ್ತೆ. ಇನ್ನು ಸಂಪತ್ತಿನ ಅಧಿಪತಿ ಕುಬೇರ ಆತನ ಮದುವೆಗೆ ಅಂತ ವೆಂಕಟೇಶ್ವರನಿಗೆ ಕೊಟ್ಟ ಸಾಲ 1,14,00,000 ಚಿನ್ನದ ನಾಣ್ಯಗಳು. ಬಡ್ಡಿ ಸಮೇತ ಇದು ಕಲಿಯುಗದಲ್ಲೇ ತೀರಿ ಈ ಸಾಲ ಮುಗಿಯೋದ್ರೊಂದಿಗೆ ಕಲಿಯುಗದ ಅಂತ್ಯವಾಗುತ್ತೆ ಅನ್ನೋದು ನವನಿಧಿ ಸಂಪತ್ತಿನ ಒಡೆಯ ಕುಬೇರ. ಈತ ತನ್ನ ಹಿಂದಿನ ಜನ್ಮದಲ್ಲಿ ಗುಣನಿಧಿ ಎನ್ನುವ ಹೆಸರಿನವನಾಗಿದ್ದು ಗೊತ್ತಾ? ಗುಣನಿಧಿ ಈತನಿಗೆ 8 ವರ್ಷ ವಯಸ್ಸಿದ್ದಾಗ ತಂದೆ ಇವನನ್ನ ಗುರುಕುಲಕ್ಕೆ ಬಿಡ್ತಾರೆ. ಇನ್ನು ಈತ ಕೆಟ್ಟ ಹುಡುಗರ ಸಹವಾಸವನ್ನ ಮಾಡಿ ಕೆಟ್ಟ ಹೋಗಿರ್ತಾನೆ. ಊರಿನವರೆಲ್ಲ ಪಂಡಿತರ ಮಗ ದಂಡಪಿಂಡ ಅಂತಿದ್ರು. ಸರಿ ಮದುವೆ ಮಾಡಿದ್ರೆ ಸರಿ ಹೋಗಬಹುದು ಅಂತ ಮದುವೆ ಮಾಡ್ತಾರೆ. ಆದ್ರೂ ಪ್ರಯೋಜನವಿಲ್ಲ. ಒಮ್ಮೆ ಈತ ಜೂಜಿನಲ್ಲಿ ತಂದೆ ಯಜ್ಞದತ್ತನ ರತ್ನ ಖಚಿತ ಉಂಗುರವನ್ನೇ ಕಳ್ಕೊಂಡ್ಬಿಡ್ತಾನೆ. ಈ ವಿಷಯ ತಂದೆಗೆ ಗೊತ್ತಾದಾಗ ಅಪ್ಪನಿಗೆ ಹೇಗ್ ಮುಖ ತೋರಿಸ್ಲಿ ಅಂತ ಗುಣನಿಧಿ ಕಾಡಿನ ಕಡೆ ಹೊರಟು ಹೋಗ್ತಾನೆ. ಆಗ ದಾರಿಯಲ್ಲೇ ಯಾತ್ರಿಗಳ ಗುಂಪೊಂದು ಶಿವನ ಸ್ಮರಣೆಯನ್ನ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಸಿರು ತಡೆಯೋದಕ್ಕಾಗ್ತಿಲ್ಲ. ಊಟಕ್ಕೋಸ್ಕರನಾದ್ರೂ ಇದ್ರ ಹಿಂದೆ ಹೋಗೋಣ ಅಂತ ಈತನೂ ಶಿವನ ಸ್ಮರಣೆಯನ್ನ ಮಾಡ್ತಾ ಅವರೊಂದಿಗೆ ದೇವಸ್ಥಾನಕ್ಕೆ ಬರ್ತಾನೆ. ಆ ರಾತ್ರಿ ಎಲ್ಲರೂ ಮಲಗಿದರೆ ಕಗ್ಗತ್ತಲೆ ತನ್ನ ಶಲ್ಯದ ಒಂದು ತುಂಡನ್ನ ಹರಿದು ದೀಪವನ್ನ ಹಚ್ತಾನೆ ಗುಣನಿಧಿ. ಇದು ಏನು ಕಾಣಿಸ್ತಿಲ್ವಲ್ಲ ಅಂತ. ಆದ್ರೆ ಅದೇ ಸಮಯಕ್ಕೆ ಮಲಗಿದ್ದ ಒಬ್ಬ ಭಕ್ತನ ಮೇಲೆ ಗೊತ್ತಾಗದೆ ಕಾಲಿಟ್ಟು ಎಡವ್ತಾನೆ. ಆ ಭಕ್ತನು ಕಳ್ಳ ಕಳ್ಳ ಅಂತ ಕೂಗಿ ಎಲ್ಲರೂ ಎಚ್ಚರಗೊಂಡು ಈತ ಕಳ್ಳನೇ ಇರಬೇಕು ಅಂತ ಈತನನ್ನ ಹೊಡೆದು ಸಾಯಿಸೇ ಬಿಡ್ತಾರೆ. ನೋಡಿ, ಬರೀ ಊಟಕ್ಕೋಸ್ಕರ ಶಿವನ ನಾಮಸ್ಮರಣೆಯನ್ನ ಮಾಡಿ ಶಿವನ ಮುಂದೆ ದೀಪ ಆರಿದ್ದ ಸಮಯದಲ್ಲಿ ಬೆಳಕಾಗಿ ತನ್ನ ಶಲ್ಯವನ್ನೇ ಹಚ್ಚಿದ್ರು ಅದನ್ನ ಶಿವನ ಮುಂದೆ ಈತ ಹಚ್ಚಿದ್ರಿಂದ ಶಿವನಿಗೆ ಆ ದೀಪ ಹಚ್ಚಿದಂತಾಗಿ ಈತ ಶಿವಭಕ್ತನಾಗಿ ಹಾಗೂ ಆನಂತರ ಬ್ರಹ್ಮನ ಮೊಮ್ಮಗನಾಗಿ ಪ್ರಪಂಚದ ಅಷ್ಟೂ ಧನಕ್ಕೆ ಅಧಿಪತಿಯಾಗ್ಬಿಡ್ತಾನೆ. ಇದು ತಿಳಿದೋ ತಿಳಿಯದೆಯೋ ನಾವು ಶಿವನ ಆರಾಧನೆ ಮಾಡೋದಕ್ಕೆ ನಮಗ್